ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 50ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದೇವಾಂಗ್ ಮಾತನ್ನ ಕೇಳಿ ಮಹಾರಾಣಿ ಹೇಳ್ತಿರ್ತಾಳೆ, ಯಾಕೆ ಮಹಾರಾಜ್ರೆ ನೀವು ಸೋಲ್ತಿದ್ದೀರಾ ಅಂತ ಭಯನಾ ನಿಮಗೆ? ಅದಕ್ಕೆ ನೀವು ದೇವಾಂಗ್ನ ಕರೆಸ್ಕೊಂಡ್ರಾ? ದೇವಾಂಗು ಎದ್ರುಕೊಂಡು ಹೇಳ್ತಿರ್ತಾನೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಮಹಾರಾಣಿ. ಮಹಾರಾಜರು ಹೇಳ್ತಿರ್ತಾರೆ, ನಾನ್ ಸೆನ್ಸ್ ಮಾತಿದು, ಇಷ್ಟು ದೊಡ್ಡಂತೂ ನಾನು ಆರಾಮಾಗಿ ಸೋಲ್ಬೋದು. ನೀವು ಹೀಗೆ ಆಡ್ತಾ ಇರಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನೇ ಬರ್ತೀನಿ. ಮಹಾರಾಣಿ ಸರಿ ಆಯಿತು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ಮಹಾರಾಜರನ್ನ ತೋರಿಸಿದ್ರೆ ಅವ್ರ ಹತ್ರ ಬರೀ ಒಂದೇ ಒಂದು ಕಾಯಿನ್ ಉಳ್ಕೊಂಡಿರುತ್ತೆ. ಇಲ್ಲಿ ಅವ್ರ ಮನಸ್ಸಲ್ಲಿ ಅವರೇ ಮಾತಾಡ್ಕೊತಿರ್ತಾರೆ, ಬರೀ ಒಂದೇ ಒಂದು ಕಾಯಿನ್ ಇದೆ, ಇದನ್ನು ನಾನು ಜೊತೆಗೆ ತೊಗೊಂಡು ಹೋಗ್ತೀನಿ ಅಂತ ಅವ್ರು ಎತ್ತಿ ಅದನ್ನು ಜೋಬಲ್ಲಿ ಇಟ್ಕೊಂಡು ಹೋಗ್ತಿರ್ತಾರೆ. ಮೊಂಜಾಗ್ನ ಆಡೋದಕ್ಕೆ 4 ಜನ ಬೇಕಾಗಿರುತ್ತೆ. ಎಲ್ಲಿ ನೋಡಿದ್ರೆ ಮಹಾರಾಜರು ಎದ್ದೋಗಿರೋದ್ರಿಂದ ಬರೀ 3 ಜನ ಉಳ್ಕೊಂಡಿರ್ತಾರೆ. ಅದಕ್ಕೆ ಅವಳು ಸೇವಕಿನ ಕರೆದ್ಬಿಟ್ಟು ಅವಳು ಹೇಳ್ತಿರ್ತಾಳೆ, ಇನ್ನೊಬ್ರನ್ನ ಯಾರನ್ನಾದ್ರೂ ಕರ್ಕೊಂಡ್ ಬಾ, ಮಹಾರಾಜರು ಸದ್ಯಕ್ಕೆ ಈಗಲೇ ಅಂತೂ ಬರೋದಿಲ್ಲ, ಸುಮ್ಮನೆ ಅವರಿಗಂತೂ ಕಾಯೋದು ಬೇಡ. ತ್ಯಾಂಗಿ ಸರಿ ಆಯಿತು ಅಂದ್ಬಿಟ್ಟು ಇನ್ನೊಬ್ರನ್ನ ಕರ್ಕೊಂಬರಕ್ಕೆ ಹೋಗ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಸ್ವಲ್ಪ ಸಮಯ ಆದಮೇಲೆ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಫುಲ್ಲು ರಾತ್ರಿ ಆದ್ರೂ ಮೊಂಜಾಗ್ನ ಆಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಮಹಾರಾಣಿ ಸೂಜಿಂಗ್ ಮಾತ್ರ ಫುಲ್ಲು ಗೆಲ್ತಿರ್ತಾಳೆ. ಅದಕ್ಕೆ ಅವಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇನ್ನು ಮಿಕ್ತವರೆಲ್ಲ ಸೋಲ್ತಿರ್ತಾರೆ, ಅವರು ತುಂಬ ಹೊತ್ತು ಆಡಿರ್ತಾರೆ. ಅದಕ್ಕೆ ಅವ್ರ ಕಣ್ಣೆಲ್ಲ ಫುಲ್ಲು ಊದ್ಕೊಂಡು ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಎಲ್ಲ ರಾಣಿದಿರು ಇಲ್ಲಿ ತೂಗುಡಿಸ್ತಿರ್ತಾರೆ, ಆದರೆ ಮಹಾರಾಣಿ ಮಾತ್ರ ಫುಲ್ಲು ಜೋಶಲ್ಲಿ ಆಡ್ತಿರ್ತಾಳೆ. ಇಲ್ಲಿ ಈ ಆಟದಲ್ಲೂ ಕೂಡ ಮಹಾರಾಣಿನೇ ಗೆದ್ಬಿಡ್ತಾಳೆ. ಇಲ್ಲಿ ಅವಳು ಗೆದ್ದಿದ ತಕ್ಷಣನೇ ಹೇಳ್ತಿರ್ತಾಳೆ, ನಾನು ಮತ್ತೆ ಗೆದ್ಬಿಟ್ಟೆ, ಮತ್ತೆ ಕಾಸು ಕೊಡಿ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಮಹಾರಾಣಿಗೂ ತುಂಬಾನೇ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅವಳು ತುಂಬಾ ಹೊತ್ತಿಂದ ಅಂದ್ರೆ ರಾತ್ರಿ ಎಲ್ಲ ಆಡ್ತಿರ್ತಾರೆ. ಅದಕ್ಕೆ ಎಲ್ಲಾ ರಾಣಿಗಳು ಇಷ್ಟೊಂದು ಟಯರ್ಡ್ ಆಗಿರೋದನ್ನ ನೋಡಿ ಮಹಾರಾಣಿ ಸೂಜಿಂಗ್ ಸೇವಕಿ ಹೇಳ್ತಿರ್ತಾಳೆ, ಮಹಾರಾಣಿ ಈಗ ನೀವು ರೆಸ್ಟ್ ಮಾಡ್ಬೇಕಿತ್ತು ಅಂತ. ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಅದ್ರ ಅವಶ್ಯಕತೆ ಏನೂ ಇಲ್ಲ, ನಾನು ನಿನ್ಗೆ ರಾಣಿ ದೀನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ನಲ್ಲ ಅಂತ. ಅದಕ್ಕೆ ಅವಳು ಸೇವಕಿ ಹೇಳ್ತಿರ್ತಾಳೆ, ಮಹಾರಾಣಿ ನೀವು ಕಂಟಿನ್ಯೂಸ್ ಆಗಿ 3 ದಿನ 3 ರಾತ್ರಿ ಮಲಗಿಲ್ಲ. ಎಷ್ಟೋ ಜನ ರಾಣಿಗಳಂತೂ ನಿಮ್ಮಿಂದ ಸೋಲೊಪ್ಕೊಂಡು ಬರೋದಕ್ಕೆ ರೆಡಿ ಇಲ್ಲ. ನಾನು ನೋಡ್ಕೊಂಡು ಬಂದೆ, ಈಗಿನ ರಾಣಿ ದೀನಾ ಅವರು ಮಲ್ಕೊಂಡಿದ್ದಾರೆ. ಮಹಾರಾಣಿ ಸೂಜಿಂಗು ಫುಲ್ಲು ಶಾಕ್ ಆಗ್ತಾ ಹೇಳ್ತಿರ್ತಾಳೆ, ಇನ್ನ ಮಲ್ಗಿದಾರ? ಎಷ್ಟು ವೀಕ್ ಇದ್ದಾರೆ ಅವರು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ನಿದ್ದೆ ಹೇಗೆ ಬರುತ್ತೆ ಇವ್ರಿಗೆಲ್ಲ? ಇನ್ನು ಮಿಕ್ಕಿದ 3 ಜನ ರಾಣಿದಿರೋ ಅಲ್ಲಿ ಕೂತಿರ್ತಾರಲ್ಲ ಮೊಂಜಾಂಗಾಡಕ್ಕೆ, ಅವ್ರಿಗೂ ಕೂಡ ಫುಲ್ಲು ನಿದ್ದೆ ಬಂದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ನಿದ್ದೆ ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡ್ಕೊಂಡು ಮಹಾರಾಣಿ ಹೇಳ್ತಿರ್ತಾಳೆ, ಈ ಎಲ್ಲ ರಾಣಿಗಳು ಆಗ ಪಟ್ ಅಂತ ಸೂಜಿಂಗ್ ಸೇವಕಿ ಹೇಳ್ತಿರ್ತಾಳೆ, ಇಲ್ಲಿ ನೋಡಿ ಮಹಾರಾಣಿ, ಯಾರು ಕೂಡ ನಿಮ್ಮ ಜೊತೆ ಆಡೋಷ್ಟು ಶಕ್ತಿ ಇಲ್ಲ, ಎಲ್ಲರೂ ಫುಲ್ಲು ವೀಕ್ ಇದ್ದಾರೆ, ಅವರೆಲ್ಲ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದಾರೆ, ನೀವು ಕೂಡ ಈಗ ಮಲ್ಕೋಬೇಕು. ಅದಕ್ಕೆ ಮಹಾರಾಣಿ ಅವಳ ಕೈನ ಬಿಡಿಸ್ಕೊಳ್ತಾ ಹೇಳ್ತಿರ್ತಾಳೆ, ನನ್ಗೆ ಈಗಲೂ ನಿದ್ದೆ ಮಾಡೋಕೆ ಇಷ್ಟ ಇಲ್ಲ, ನಾನು ಇನ್ನೂ ಆಡಬೇಕು ಅಂತ. ಅದೇ ಟೈಮಿಗೆ ಅಲ್ಲಿಗೆ ಮಹಾರಾಜರು ಕೂಡ ಬರ್ತಾರೆ. ಇದನ್ನ ನೋಡಿ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಮಹಾರಾಜ್ರೆ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ, ಬನ್ನಿ ಮೊಂಜಾಂಗ್ ಆಡೋಣ. ನೋಡಿ ಇವರೆಲ್ಲ ಎಷ್ಟು ವೀಕ್ ಇದ್ದಾರೆ. ಮಹಾರಾಜರು ಈ ಮಾತಿಗೆ ನೀವೆಲ್ಲ ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ತಿರ್ತಾರೆ. ಮಹಾರಾಣಿ ಸೂಜಿಂಗ್ ಕೇಳ್ತಿರ್ತಾಳೆ, ಮಹಾರಾಜ್ರೆ ನೀವ್ ಹೇಗಿದ್ದೀರಾ, ಇವತ್ತು ದರ್ಬಾರಿನ ಕೆಲಸ ಹೇಗಿತ್ತು? ಮಹಾರಾಜರು ಹೇಳ್ತಿರ್ತಾರೆ, ಇದೇ ವಿಷಯಕ್ಕೆ ಇವತ್ತು ನಾನು ನಿನ್ನನ್ನು ಭೇಟಿ ಮಾಡಕ್ಕೆ ಬಂದಿದ್ದು. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.